ಹಾಯ್ ಗಾಯ್ಸ್, ಹರ್ಷಿತಾ ನಾಗೇಶ್ ಎಚ್.ಎನ್.ಎಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನಾನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರಾಗಬೇಡಿ ಫ್ರೆಂಡ್ಸ್, ತುಂಬಾ ಬ್ಯುಸಿ ಇದ್ದೆ, ಅದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಬುಧವಾರ 2 ಆರತಿ ಇದೆ, ಅದಕ್ಕೋಸ್ಕರ ಸಿಂಪಲಾಗಿ ಮಾಡಿ ಇಟ್ಕೊಂಡಿದ್ದೀವಿ. ಸಂಜೆ ತಿರ್ಗಾ ಮಾಡಿಟ್ಕೋತೀವಿ. ಗುರುವಾರ ಇರೋದ್ರಿಂದ ಗುರುವಾರ ಆರತಿ ಮಾಡಬೇಕಲ್ಲ, ಅದಕ್ಕೆ ಸಂಜೆ ಮಾಡಿಟ್ಕೊಡ್ತೀವಿ. ಅದನ್ನು ತಂಬಿಟ್ಟೆಲ್ಲ ಮಾಡಿಬಿಟ್ಟು ಮತ್ತು ಶನ್ಮಾತ್ಮಂಗೆ ಎಳ್ಳಾರತಿ ಮಾಡಿದ್ದಾರೆ ಫ್ರೆಂಡ್ಸ್. ಅದು ಎಳ್ಳಾರತಿ ಮಾಡೋದಕ್ಕೋಸ್ಕರ ಎಲೆದು ಮಾಡಿಟ್ಕೊಂಡಿದ್ದೀನಿ ಸಿಂಪಲಾಗೆ. ಯಾವ ರೀತಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಈ ರೀತಿ ಆರತಿ ಮಾಡಿರೋದು. ನೋಡಿ, ನನ್ನ ಮಗನೂ ಕೂಡ ನಮ್ಮಮ್ಮ ತಂಬಿಟ್ಟು ಮಾಡ್ತಾಯಿದ್ರು, ಎಲ್ಲ ಮಾಡಿ ಎತ್ತಿಟ್ಟಿದ್ರು. ಆ ಪ್ಲೇಟ್ನ ಎತ್ಕೊಂಡು ಇದು ಮಾಡ್ತಾಯಿದ್ದ. ಮತ್ತು ಸಂಜೆ ನಮ್ಮ ಮನೆ ದೇವ್ರಿಗೆ ಸಿದ್ದೇಶ್ವರ ಸ್ವಾಮಿಗೆ ಕರ್ಕೊಂಡೋದ್ರು ಫ್ರೆಂಡ್ಸ್ ಆರತಿನ. ಬೆಳಗ್ಗೆನೇ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇವತ್ತು ಎಲ್ಲರೂ ಕೂಡ ಸಿಂಪಲಾಗಿ ತಗೊಂಡೋಗ್ತಾರೆ. ನಾಳೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಗುರುವಾರದ್ದು. ನೋಡಿ, ಇದು ಬುಧವಾರ ನೈಟು ಫ್ರೆಂಡ್ಸ್. ಇದು ಶನ್ಮಾತ್ಮ ದೇವ್ರಿಗೆ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವ್ರಿಗೆ ತಗೊಂಡು ಹೋಗುತ್ತಾರೆ. ನೋಡಿ, ಈ ರೀತಿ ನಾನು ಸಿಂಪಲಾಗಿ ಮಾಡಿಟ್ಟಿದ್ದೀನಿ. ನೋಡಿ, ನಮ್ಮ ಮನೆ ದೇವ್ರು ಯಾವ ರೀತಿ ಇದೆ ಅಂತ ನಿಮಗೆ ಫಸ್ಟ್ ವ್ಲಾಗ್ನಲ್ಲೇ ನಿಮ್ಗೆ ಹಾಕಿದ್ದೀನಿ ಅನಿಸುತ್ತೆ. ಸಿದ್ಧದೇವ್ರ ದೇವಸ್ಥಾನ ನಮ್ಮ ಮನೆ ದೇವರಿದು. ಎಲ್ಲರೂ ಕೂಡ ಈ ರೀತಿ ಆರತಿ ತಗೊಬರ್ತಾರೆ. ನೋಡಿ, ನಾಳೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸು ಕೂಡ ಬಂದಿದ್ಲು, ನನ್ನ ಮಕ್ಕಳು ನೋಡಿ ಹಾಯ್ ಅಂತ ಮಾಡ್ತಾಯಿದ್ಲು. ನೋಡಿ, ಇವರು ಫಸ್ಟೇ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ನಾವು ನಾಳೆ ಮಾಡೋಣ ಅಂತ ಅಂದ್ಬಿಟ್ಟು ನೈಟ್ ಮಾಡಬೇಕಲ್ಲ, ತುಂಬಾ ಕಷ್ಟ ಆರತಿ ರೆಡಿ ಮಾಡೋದು ಅಂದರೆ. ಒಬ್ರೊಬ್ಬರು ಬುಧವಾರನೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಒಂದೇ ಸತಿ ಗುರುವಾರ ಮಾಡಿ ಇಟ್ಕೊಳ್ಳೋಣ, ಗುರುವಾರ ಅಷ್ಟೊತ್ತಿಗೆ, ಅಂದರೆ ಹೂವಿಂದಲ್ವ ಮಾಡೋದು, ಫುಲ್ಲು ಏನಾದರೂ ಬಾಡೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ನಮ್ಮ ಮನೆ ದೇವ್ರಿಗೆ ಎಲೆ ಆರತಿ ಮಾಡಿರೋದು, ಎಲೆಯಲ್ಲಿ ಆರತಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ತಂಗಿ ತಗೊಂಡು ಹೋಗ್ತಾ ಇದ್ದಾಳೆ ನೋಡಿ. ಈ ಮನೆ ದೇವಸ್ಥಾನ ನಿಮಗೆ ತೋರಿಸಿದ್ದೀನಿ ಅನಿಸುತ್ತೆ ಫ್ರೆಂಡ್ಸ್. ನಾನು ಅವಳಾಗೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಬನ್ನಿ ಫ್ರೆಂಡ್ಸ್ ಪ್ಲೀಸ್. ನೋಡಿ, ಇದೇ ದೇವಸ್ಥಾನ. ಎಲ್ಲರೂ ಕೂಡ ಆರತಿ ಒಳಗಡೆ ತಂದರು. 3 ರೌಂಡು ಹಾಕ್ತಾರೆ. ದೇವಸ್ಥಾನ ಸುತ್ತಲೂ 3 ರೌಂಡ್ ಹಾಕಿ ಮತ್ತು ಎತ್ಕೊಬಂದು ಅಲ್ಲಿ ಆರತಿ ಎಲ್ಲ ಬೆಳಗಿಸ್ಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ರು. ದೊಡ್ಡ ಆರತಿ ಮಾಡಬೇಕಲ್ವ ಗುರುವಾರದಕ್ಕೆ, ಆವಾಗೇನೆ ನಾನ್ ವೆಜ್ ಊಟ ಎಲ್ಲ ಇರುತ್ತೆ. ನೋಡಿ, ಈ ರೀತಿ ಸುಗಂಧರಾಜದಲ್ಲಿ ನಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಮಾಡ್ತಾಯಿದ್ರು. ನಮ್ಮಮ್ಮ, ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ಬಂದು ಒಂದೆರಡು ಮಾತ್ರ ನಾನು ಮಾಡಿದೆ, ಒಂದೆರಡು ಮಾತ್ರ ಸುತ್ತಕೊಟ್ಟೆ. ಆಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮಮ್ಮ ಎಲ್ಲ ಸೇರಿಬಿಟ್ಟು ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದರು. ಬೆಳಗ್ಗೆ ವ್ಲಾಗ್ನಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಬಟ್ ನಾನು ಆಗಲೇ ನಮ್ಮ ಜಾತ್ರೆ ಮುಗ್ದು 1 ವಾರನೇ ಆಗ್ತಾ ಬಂತು. ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ನೋಡಿ, ಈ ರೀತಿ ಮೆಸ್ ಥರ ಕಟ್ಟಿಸ್ಬಿಟ್ಟು ಈ ಥರ ಇಟ್ಟಿದ್ದಾರೆ ಆರತಿ ಬಟ್ಲಿಗೆ. ಅದಕ್ಕೆ ನಾವು ಬಿದ್ರದ್ದು ದೆಬ್ಬೆ ಬರುತ್ತಲ್ಲ, ಅದಕ್ಕೆ ಸುತ್ತಬಿಟ್ಟು ಈ ರೀತಿ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಆಗಿದೆ ಅಂತ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.